ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿಲೇಜ್ ಲಾಗ್ ಕ್ರಿಯೇಟರ್. ನಾನಿವತ್ತು 6 ತಿಂಗಳು ಮೇಲ್ಪಟ್ಟಂಥ ಮಕ್ಕಳಿಗೆ ರಾಗಿ ಸರಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯಲ್ಲೂ ಕೂಡ 6 ತಿಂಗಳು ಪಾಪು ಇದೆ, ಹಾಗಾಗಿ ನಾನು ಕೂಡ ರಾಗಿ ಸರಿನ ಮಾಡಿಸ್ಕೊಂಡಿದ್ದೆ. ಹಾಗೆ ನಾವು ಯಾವಾಗಲೂ ಮಕ್ಕಳಿಗೆ ಫಸ್ಟ್ ಊಟನ ಕೊಡಬೇಕು ಅಂತ ಹೇಳಿದ್ರೆ ಎಲ್ಲ ಡಾಕ್ಟ್ರುಗಳು ಕೂಡ ರೆಕಮೆಂಡ್ ಮಾಡೋದೇ ರಾಗಿ ಸರಿನ. ಮಕ್ಕಳಿಗೆ ನಾವು ಬೇರೆ ಯಾವುದೇ ರೀತಿಯ ಫುಡ್ನ ಕೊಡ್ತೀವಿ ಅಂತ ಹೇಳಿದ್ರು ಬೆಸ್ಟ್ ಅಂತ ಹೇಳಿದ್ರೆ ರಾಗಿ ಸರಿ. ಯಾಕಂತ ಹೇಳಿದ್ರೆ 100 ಗ್ರಾಮ್ ರಾಗಿಯಲ್ಲಿ 13 ಗ್ರಾಮ್ ಪ್ರೋಟೀನ್ ಅಂಶ ಇರುತ್ತೆ. ಹಾಗೆ ಅತಿ ಹೆಚ್ಚು ಕಬ್ಬಿಣಾಂಶ ಇರೋದೇ ರಾಗಿಯಲ್ಲಿ. ಮಕ್ಕಳಿಗೆ ಬೇಕಾಗಿರುವಂಥ ಕಬ್ಬಿಣಾಂಶ ಎಲ್ಲವೂ ಕೂಡ ರಾಗಿಯಲ್ಲೇ ಸಿಗ್ತದೆ. ಹಾಗೆ ರಾಗಿ ಸರಿನ ಕೊಡೋದ್ರಿಂದ ಮಕ್ಕಳಲ್ಲಿ ಮಲಬದ್ಧತೆ ಕೂಡ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು. ಹಾಗೆ ನೀವೇನಾದರೂ ಈ ಥರ ರಾಗಿ ಸರಿನ ಮಾಡಿ ಮಕ್ಕಳಿಗೆ ತಿನ್ನಿಸ್ತೀರಾ ಅಂತ ಹೇಳಿದ್ರೆ ಪ್ಲೀಸ್ ಯಾವುದೇ ರೀತಿಯ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಹಾಕೋಕ್ಕೆ ಹೋಗ್ಬೇಡಿ. ಪಿಸ್ತಾ, ಬಾದಾಮಿ, ಅತಿ ಹೆಚ್ಚು ಡ್ರೈ ಫ್ರೂಟ್ಸ್ನ ಹಾಕೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಾವು ಸ್ಟಾರ್ಟಿಂಗ್ ಮಕ್ಕಳಿಗೆ ಫುಡ್ನ ಕೊಡ್ತೀವಿ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಯಾವುದೇ ರೀತಿಯ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗಿರಲ್ಲ. ಹಾಗಾಗಿ ನಾನಿಲ್ಲಿ ರಾಗಿ ಸರಿನ ಮಾಡೋದಕ್ಕೆ ಅಂತೇಳಿ 5 ದಿನಗಳ ಕಾಲ ತೊಳೆದು ಕ್ಲೀನ್ ಮಾಡಿ ಒಣಗಿಸಿರುವಂಥ ರಾಗಿನ ತಗೊಂಡಿದ್ದೀನಿ, 2 kg ಆಗೋಷ್ಟು. ಹಾಗೆ 2 ಸ್ಪೂನ್ ಆಗೋಷ್ಟು ಹೆಸರುಬೇಳೆನ ತಗೊಂಡಿದ್ದೀನಿ, 1 ಸ್ಪೂನ್ ಮೆಂತೆ, 2 ಏಲಕ್ಕಿನ ತಗೊಂಡಿದ್ದೀನಿ, 2 ಸ್ಪೂನ್ ಆಗೋಷ್ಟು ಹೆಸರು ಕಾಳು, ಹಾಗೆ 1 ಕಪ್ ಆಗೋಷ್ಟು ಅಕ್ಕಿ, ಮೆಣಸು, ಜೀರಿಗೆ, ಒಂದು 15 ಗೋಡಂಬಿ, 15 ಬಾದಾಮಿ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನಾನು ಯಾವುದೇ ರೀತಿ ಜಾಸ್ತಿ ಡ್ರೈ ಫ್ರೂಟ್ಸ್ನ ಹಾಕಿ ಮಾಡಿಸ್ಕೊತಾ ಇಲ್ಲ. ಮಕ್ಕಳಿಗೆ ನಾವು ಸ್ಟಾರ್ಟಿಂಗ್ ಒತ್ತಡನ ಹೇರಬಾರ್ದು. ಹಾಗೆ ನಾನಿಲ್ಲಿ ರಾಗಿ ಸರಿನ ಮಾಡ್ಕೊಳ್ಳೋದಕ್ಕೆ ಹೇಳಿ ಒಂದು ಬಾಣಲಿಯಲ್ಲಿ ರಾಗಿನ ಸ್ವಲ್ಪ ಬೆಚ್ಚಗೆ ಬಿಸಿನ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಬಿಸಿಲಲ್ಲಿ ಕೂಡ ನೀಟಾಗಿ ಒಣಗಿರುತ್ತೆ. ರಾಗಿ ಸರಿನ ಮಕ್ಕಳಿಗೆ ಕೊಡೋದ್ರಿಂದ ಏನು ಉಪಯೋಗಪ್ಪ ಅಂತ ಹೇಳಿದ್ರೆ ಜೀರ್ಣಕ್ರಿಯೆ ತುಂಬ ಈಸಿಯಾಗಿ ಆಗುತ್ತೆ. ಹಾಗೆ ಯಾವುದೇ ರೀತಿಯ ಮಲಬದ್ಧತೆ ಕೂಡ ನಮ್ಮ ಮಕ್ಕಳಲ್ಲಿ ಕಂಡು ಬರಲ್ಲ. ಹಾಗೆ ನಾವೇನಾದರೂ ಮಕ್ಕಳಿಗೆ ಹಾಲು ಫೀಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದ್ರ ಜೊತೆ ಈ ರಾಗಿ ಸರಿನ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಬೆಸ್ಟ್ ಫುಡ್ ಅಂತ ಹೇಳಿದ್ರೆ ರಾಗಿ ಸರಿ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಮಕ್ಕಳಲ್ಲಿ ರಾಗಿ ಸರಿನ ತಿನ್ನಿಸೋದ್ರಿಂದ ವಿಶ್ರಾಂತಿ ಕೂಡ ಜಾಸ್ತಿ ಆಗುತ್ತೆ, ಅಂದರೆ ನಿದ್ದೆ ಕೂಡ ನೀಟಾಗಿ ಮಾಡ್ಕೊಳ್ತಾರೆ. ಹಾಗೆ ನಾವು ರಾಗಿ ಸರಿ ಜೊತೆಗೆ ಅಕ್ಕಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಅಕ್ಕಿಯಲ್ಲೂ ಕೂಡ ಪ್ರೋಟೀನ್ ಅಂಶ, ಕಾರ್ಬೋಹೈಡ್ರೇಟ್ ಎಲ್ಲ ಇರೋದ್ರಿಂದ ಮಕ್ಕಳಿಗೂ ಕೂಡ ಎಲ್ಲ ರೀತಿಯ ಪ್ರೋಟೀನ್ ಅಂಶಗಳು ಕೂಡ ಈ ರಾಗಿ ಸರಿಯಲ್ಲೇ ಸಿಗುತ್ತೆ. ಹಾಗೆ ನಾನಿಲ್ಲಿ ಯಾಕೆ ಹೆಸರುಬೇಳೆನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಮಕ್ಕಳಿಗೆ ನೀಟಾಗಿ ಡೈಜೆಷನ್ ಆಗುವಂಥ ಐಟಮ್ಸ್ಗಳು ಮಾತ್ರ ನಾನು ಇಲ್ಲಿ ತಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ಗಳು ಕೂಡ ಹೀಟ್ ಅಂತ ಹೇಳ್ತಾರೆ, ಬಟ್ ನಾನಿಲ್ಲಿ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನ ಅತಿಯಾಗಿ ತಗೊಂಡಿಲ್ಲ. ಬಾದಾಮಿ, ಗೋಡಂಬಿನ 15 ಅಷ್ಟೇ ತಗೊಂಡಿದ್ದೀನಿ. ಮಕ್ಕಳಿಗೆ ತುಂಬ ಈಸಿಯಾಗಿ ಡೈಜೆಷನ್ ಆಗುವಂಥ ವಸ್ತುಗಳನ್ನೇ ನಾನಿಲ್ಲಿ ಸರಿಗೆ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಗೋಡಂಬಿ ಎಲ್ಲವನ್ನು ಕೂಡ ಸ್ವಲ್ಪವೇ ಫ್ರೈನ ಮಾಡ್ಕೋತಾ ಇದ್ದೆ. ಹಾಗೆ ನಾನು ಯಾಕೆ ಮೆಂತೆನ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಹೀಟಿನ ಅಂಶ ಕೂಡ ಅತಿಯಾಗಿ ಆಗಬಾರ್ದು ಅನ್ನೋ ಉದ್ದೇಶದಿಂದ. ಹಾಗೆ ಏಲಕ್ಕಿ ತಗೊಂಡಿರೋದು ಮಕ್ಕಳಲ್ಲಿ ಯಾವುದೇ ರೀತಿ ಡೈಜೆಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ. ಹಾಗೆ ನಾನು ಜೀರಿಗೆ, ಮೆಣಸನ್ನ ತಗೊಂಡಿದ್ದೀನಿ. ಮೆಣಸು ಹಾಕೋದ್ರಿಂದ ತುಂಬಾ ಉಪಯೋಗ ಇದೆ ರಾಗಿ ಸರಿಗೆ. ಮಕ್ಕಳಲ್ಲಿ ಕಫ ಕಟ್ಟೋದನ್ನು ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ನೋಡ್ತಾ ಇರ್ಬೋದು. ಈಗ ರಾಗಿ ಸರಿಗೆ ಈಗ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಈಗ ನೀಟಾಗಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಪುಡಿ ಮಾಡಿಸೋಕ್ಕೆ ಕೊಡಬೇಕು. ನೀಟಾಗಿ ಸ್ಮೂತಾಗಿ ಪುಡಿನ ಮಾಡಿಸೋದ್ರಿಂದ ತುಂಬಾ ಆಗುತ್ತೆ. ಎಲ್ಲ ರೀತಿಯ ಕಾಳುಗಳು ಕೂಡ ನೀಟಾಗಿ ಪುಡಿ ಆಗುತ್ತೆ. ನಾನಿಲ್ಲಿ ಮಾಡಿಸಿ ತೊಗೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನೀಟಾಗಿ ಪುಡಿ ಆಗಿದೆ. ಈ ರೀತಿ ಪುಡಿ ಮಾಡಿಸೋದ್ರಿಂದ ಮಕ್ಕಳಿಗೆ ಎಲ್ಲ ರೀತಿಯ ಕಾಳುಗಳ ಪ್ರೋಟೀನ್ ಕೂಡ ರಾಗಿ ಸರಿಯಲ್ಲಿ ಮಿಕ್ಸ್ ಆಗಿರುತ್ತೆ. ನಾನಿಲ್ಲಿ ರಾಗಿ ಸರಿನ ಈ ರೀತಿ ಬಟ್ಟೆಯಲ್ಲಿ ಜರಡಿ ಮಾಡ್ಕೊಂಡಿದ್ದೀನಿ. ಅದರಿಂದ ಯಾವುದೇ ರೀತಿ ಜಾಸ್ತಿ ವೇಸ್ಟ್ ಏನು ಬಂದಿಲ್ಲ. ಆ ವೇಸ್ಟ್ ಕೂಡ ನೀವು ಎಸೆಯೋಕ್ಕೆ ಹೋಗಬೇಡಿ ಪ್ಲೀಸ್. ಅದನ್ನು ನಾವು ಮಾಡ್ಕೊಳ್ಳುವಂಥ ಮುದ್ದೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಉಪಯೋಗ ಆಗುತ್ತೆ. ಯಾವುದೇ ರೀತಿ ವೇಸ್ಟ್ ಅಂತ ಮಾತ್ರ ಬಿಸಾಕೋಕ್ಕೆ ಹೋಗಬೇಡಿ.
ಈಗ ರೆಡಿ ಆಗಿದೆ ರಾಗಿ ಸರಿ. ಇದನ್ನು ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಪಲಾವ್ ಎಲೆ ಲವಂಗನ ಹಾಕಿ ಸ್ಟೋರ್ ಮಾಡಿ